ಹಾಯ್ ಹೆಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ನಾನಿವತ್ತಿನ ರೆಸಿಪಿಯಲ್ಲಿ ರವಾ ಸಿಹಿ ಕಜ್ಜಾಯನ ಯಾವ ರೀತಿಯಾಗಿ ತುಂಬಾ ಸಿಂಪಲ್ಲಾಗಿ ಮಾಡೋದು ಅಂತ ನಾನಿವತ್ತಿನ ರೆಸಿಪಿಯಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ 1/4 ಕಪ್ ಆಗುವಷ್ಟು ಮೀಡಿಯಮ್ ಸೈಜ್ದು ರವೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಚಿರೋಟಿ ರವೆನೂ ತೊಗೊಂಡಿಲ್ಲ, ಹಾಗೆ ಬನ್ಸಿ ರವೆನೂ ತೊಗೊಂಡಿಲ್ಲ. ಮೀಡಿಯಮ್ ಸೈಜ್ದು ರವೆನ 1/4 ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀವಿ. ನಾವು ಯಾವ ಕಪ್ಪಲ್ಲಿ ರವೆನ ತೊಗೊಂಡ್ವಿ ಅದೇ ಕಪ್ಪಲ್ಲಿ ಸಕ್ಕರೆನೂ ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಪುಡಿ ಉಪ್ಪು, ಇಷ್ಟನ್ನು ಸಹ ನಾವು ಸೇರಿಸಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1/4 ಕಪ್ ಆಗುವಷ್ಟು ರವೆ, 1/4 ಕಪ್ ಆಗುವಷ್ಟು ಸಕ್ಕರೆ, ಹಾಗೆ 1 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು, ಹಾಗೆ 1 ಚಿಟಿಕೆ ಆಗುವಷ್ಟು ಉಪ್ಪು, ಇಷ್ಟನ್ನು ಸಹ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಪಕ್ಕಕ್ಕೆ ಇಡೋಣ. ನೆಕ್ಸ್ಟು ಒಂದು ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡು ನಾವು ಯಾವ ಕಪ್ಪಲ್ಲಿ ಸಕ್ಕರೆ ಮತ್ತು ರವೆನ ತೊಗೊಂಡ್ವಿ ಅದೇ ಕಪ್ಪಲ್ಲಿ ನಾವು 1/4 ಕಪ್ ಆಗುವಷ್ಟು ನೀರನ್ನ ಆ್ಯಡ್ ಮಾಡೋಣ. ಹಾಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸಿ ನೀರು ಕುದೀತಾ ಇರಬೇಕಾದ್ರೆ ನಾವು ಸ್ವಲ್ಪ ಫ್ಲೇವರಿಗೋಸ್ಕರ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. ಇದಿಷ್ಟು ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ರವೆ ಸಕ್ಕರೆ ಆ ಮಿಶ್ರಣವನ್ನು ನೀಟಾಗಿ ನೀರಿಗೆ ಸೇರಿಸೋಣ. ನಾವು ಉಪ್ಪಿಟ್ಟನ್ನ ಯಾವ ರೀತಿಯಾಗಿ ಹದ ಮಾಡ್ತೀವಿ ನೋಡಿ ಆ ರೀತಿಯಾಗಿ ಮಾಡ್ಕೋಬೇಕು. ಸ್ವಲ್ಪ ಇಲ್ಲಿ ಗಟ್ಟಿ ಹದ ಬರಬೇಕು, ಚೆನ್ನಾಗೆ ಬೇಯಿಸ್ಕೊಬೇಕು. ನಾನಿಲ್ಲಿ ರವೆನ ಹುರ್ಕೊಂಡಿಲ್ಲ, ಹಾಗೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹುರ್ಕೊಂಡ್ರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ, ಒಂಥರ ಕಹಿ ಕಹಿಯಾಗಿ ಸೀದೋಗಿರೋ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಹುರಿದಿಲ್ಲ, ಹಾಗೇ ಸಹ ಬಿಸಿ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು ನೋಡಿ, ಈ ರೀತಿಯಾಗಿ ಬೆಂದು ತಳ ಬಿಟ್ಕೊಬೇಕು. ಮತ್ತು ಏನಿವಾಗ ಉಪ್ಪಿಟ್ಟು ರೀತಿಯಾಗಿ ತೆಳ್ಳಗಿದೆ ನೋಡಿ, ಅದು ಸ್ವಲ್ಪ ಇನ್ನೂ ಹರಳಿ ಗಟ್ಟಿಯಾಗಬೇಕು. ರವೆ ಬೆಂದಾದಮೇಲೆ ಕೈಗೆ ಅಂಟಬಾರ್ದು, ಆ ರೀತಿಯಾಗಿ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿಯಾಗಿ ಆದಮೇಲೆ ನಾವು ಸ್ಟವ್ನ ಆಫ್ ಮಾಡಿ ನೀಟಾಗಿ ಇದು ಕಂಪ್ಲೀಟಾಗಿ ನಾವಿವಾಗ ಒಂದು ತಟ್ಟೆನ ಮುಚ್ಚಿಬಿಟ್ಟು ತಣ್ಣಗಾಗೋಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗೆ ಆಗಬೇಕು, ಅಲ್ಲಿವರೆಗೂ ಬಿಡೋಣ. ನೆಕ್ಸ್ಟು ನೋಡಿ, ನಾನಿವಾಗ 1/4 ಅವರ್ ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. 1/4 ಅವರ್ ಆದಮೇಲೆ ನಿಮಗೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪನೂ ಸಹ ಕೈಗೆ ಅಂಟ್ತಾ ಇಲ್ಲ, ಚೆನ್ನಾಗೆ ಬೆಂದು ರವೆ ಎಲ್ಲನೂ ನಾವು ಏನು ಬೇಯಿಸ್ಕೊಂಡಿದ್ವಿ ನೋಡು ಅದು ಚೆನ್ನಾಗೆ ಅರಳ್ಕೊಂಡಿದೆ. ರವೆ ರೀತಿಯಾಗಿ ಸಿಗಲ್ಲ. ಈ ರೀತಿಯಾಗಿ ಚೆನ್ನಾಗೆ ನಾವು ಈ ಹದ ನೋಡಿಕೊಂಡು ಚೆನ್ನಾಗೆ ಬೇಯಿಸ್ಕೋಬೇಕು. ಕರೆಕ್ಟಾಗಿ ನಾವು 1/4 ಕಪ್ ಆಗುವಷ್ಟು ರವೆಗೆ 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಈ ರೀತಿಯಾಗಿ ನಾವು ಕೈಗೆ ಅಂಟಲ್ಲ, ಚೆನ್ನಾಗಿ ಹದ ಕರೆಕ್ಟಾಗಿ ಬರುತ್ತೆ. ಕೈಗೆ ನೋಡಿ ಸ್ವಲ್ಪನೂ ಸಹ ಅಂಟ್ತಾ ಇಲ್ಲ. ಈ ರೀತಿಯಾಗಿ ನಾವು ಚೆನ್ನಾಗಿ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಮಿದ್ದಿಸ್ಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡು ನೋಡಿ, ನಾನಿವಾಗ ಯಾವ ರೀತಿಯಾಗಿ ನಿಮಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಆಕಾರ ಬೇಕೋ, ಇಲ್ಲ ಅಂತಂದರೆ ಸ್ವಲ್ಪ ಹೊಡೆ ಸೈಜು ಚಿಕ್ಕದು ಹೊಡೆ ಬರುತ್ತಲ್ವ ಆ ರೀತಿಯಾಗೂ ಸಹ ಮಾಡ್ಕೋಬೋದು. ಇಲ್ಲ ನಮಗೆ ಕಜ್ಜಾಯ ಟೈಪಲ್ಲಿ ಬೇಕು, ಸ್ವಲ್ಪ ದೊಡ್ಡದಾಗೆ ಬೇಕು ಅಂತಂದರೆ ನೀವು ಒಂದು ಕವರ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹದ್ಬಿಟ್ಟು ತಟ್ಕೊಬೋದು. ನಾನಿಲ್ಲಿ ಸ್ವಲ್ಪ ಕೈಗೇ ಸಹ, ನಾನು ಏನು ಎಣ್ಣೆನೂ ಸಹ ಹಚ್ಕೊಂಡಿಲ್ಲ, ತುಪ್ಪ ಹಾಕಿರ್ತೀವಲ್ಲ ಆಲ್ರೆಡಿ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಕೈಗೆ ಸ್ವಲ್ಪನೂ ಸಹ ಅಂಟಲ್ಲ. ನಾನು ಸ್ವಲ್ಪ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಅಂತ ಸ್ವಲ್ಪ ಪುಟಾಣಿಯಾಗೆ ಹೊಡೆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಶೇಪಲ್ಲಿ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದೊಂಥರ ಸ್ವೀಟ್ ರೆಸಿಪಿ ಅಲ್ವ, ಸ್ವಲ್ಪ ಕಜ್ಜಾಯ ಟೇಸ್ಟೇ ಬರುತ್ತೆ. ನೆಕ್ಸ್ಟು ನಾನು ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಬೇಗನೆ ಸೀದೋಗ್ಬಿಡುತ್ತೆ. ರವೆ ಆಗಿರೋದ್ರಿಂದ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ, ಆದರೂ ಇನ್ನು ಸ್ವಲ್ಪ ಒಳಗಡೆ ಎಲ್ಲನೂ ಹಸಿ ಹಾಗೆ ಇರುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮೇಲೆ ಕೆಳಗಡೆ ತಿರುಗಿಸ್ಕೊತಾ ಬೇಯಿಸ್ಕೊಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ನಾವು ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಈ ಹದ ಕರೆಕ್ಟಾಗೆ ರೆಡಿಯಾಗಿದೆ. ಸ್ವಲ್ಪ ಉಬ್ಬಿರುತ್ತೆ. ನಾವಿವಾಗ ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ, ಎಣ್ಣೆಯಿಂದ ತೆಗೆದಿದ ತಕ್ಷಣ ನಾವು ಒಂದು ಬಟ್ಲು ಅಥವಾ ಏನಾದರೂ ಪ್ರೆಸ್ ಮಾಡೋ ಅಂಥದ್ದನ್ನ ತೊಗೊಂಡು ನೀಟಾಗಿ ನಾವು ಅಲ್ಲೇ ಸಹ ಪ್ರೆಸ್ ಮಾಡಿಬಿಡ್ಬೇಕು. ಅದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಅಲ್ಲೇ ಸಹ ನಾವು ಪ್ರೆಸ್ ಮಾಡಿಬಿಟ್ರೆ ಎಣ್ಣೆ ಎಲ್ಲನೂ ಆಚೆ ಬಂದುಬಿಡುತ್ತೆ. ನೆಕ್ಸ್ಟು ಅದೇ ರೀತಿಯಾಗಿ ಮತ್ತೆ ನಾನು
ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎಣ್ಣೆಗೆ ಸೇರಿಸ್ಕೊಂಡು ನಿಧಾನವಾಗಿ ಮೇಲೆ ಕೆಳಗಡೆ ಬೇಯಿಸ್ಕೊಳ್ಳೋಣ. ರವಾ ಸಿಹಿ ತಿಂಡಿ ಸೂಪರ್ ಟೇಸ್ಟಿಯಾಗಿ ರೆಡಿ ಆಗ್ತಿದೆ. ಫ್ಲೇವರು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತಿದೆ. ಸ್ವಲ್ಪ ಟೇಸ್ಟ್ ಏನಪ್ಪ ಅಂತಂದರೆ ಕಜ್ಜಾಯ ರೀತಿಯಾಗೇ ಇದೆ. ಈ ರೀತಿಯಾಗಿ ನಾವು ಪಾಕ ತೆಗೆದು ಮನೇಲಿ ಸ್ವಲ್ಪ ಕಷ್ಟ, ಪಾಕ ಎಲ್ಲ ಬರ್ತಿಲ್ಲ ಅಂತ ಹೇಳೋರು ಈ ರೀತಿಯಾಗಿ ನೀವು ಆರಾಮಾಗಿ ಸಿಂಪಲ್ಲಾಗಿ ರವೆನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಸೇಮು ಕಜ್ಜಾಯ ರೀತಿಯಲ್ಲೇ ಇರುತ್ತೆ. ಕಜ್ಜಾಯ ತಿಂದಾಗಲೇ ಅನಿಸುತ್ತೆ. ಈ ರೀತಿಯಾಗಿ ಎಣ್ಣೆಯಿಂದ ತೆಗೆದ ತಕ್ಷಣ ನಾವಿವಾಗ ಪ್ರೆಸ್ ಮಾಡಿಬಿಡಬೇಕು. ನೋಡಿ, ಈ ರೀತಿಯಾಗಿ ಸೂಪರ್ ಟೇಸ್ಟಿಯಾದಂತಹ ರವಾ ಸಿಹಿ ರೆಸಿಪಿ ಸೂಪರಾಗಿ ರೆಡಿಯಾಗಿದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಸ್ವೀಟ್ ಅಂದ್ರೇ ಮೊದಲೇ ಇಷ್ಟ ಅಲ್ವಾ. ಈ ರೀತಿಯಾಗಿ ಪುಟಾಣಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ರವಾಯಿಂದ ನೀವು ಒಮ್ಮೆ ಮನೇಲಿ ಈ ರೀತಿಯಾಗಿ ಟ್ರೈ ಮಾಡಿ. ಸೂಪರ್ ಟೇಸ್ಟಿಯಾದಂತಹ ರವಾ ಸಿಹಿ ತಿಂಡಿ ಸೂಪರ್ ಟೇಸ್ಟಿಯಾಗಿ ರೆಡಿಯಾಗಿದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.